ಬೆಂಗಳೂರಿನಲ್ಲಿ ವಿಶ್ವಸಂಸ್ಥೆ ನಡೆಸಿದಂಥ ವಿಶ್ವ ಪರಿಸರ ಸಮ್ಮೇಳನಕ್ಕೆ ಭಾರತ ದೇಶದಿಂದ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾಗವಹಿಸಿದ ಪ್ರಯುಕ್ತ 2 ದಿನಗಳ ಸಭೆಯಲ್ಲಿ ಇಡೀ ಪ್ರಪಂಚದ ಮಾಲಿನ್ಯಕಾರಕ ವಿಚಾರಗಳ ಚರ್ಚೆ ನಡೆದು ಒಂದು ಹೊಸ ರೂಪ ಬಂದು ಪ್ರತಿಯೊಂದು ದೇಶ ಯಾರ್ಯಾರು ಅಲ್ಲಿ ಭಾಗಿಯಾಗಿದ್ರು ಅವರವರ ದೇಶದಲ್ಲಿ ಹೊಸ ಕಾನೂನುಗಳನ್ನ ರೂಪಿಸುವಂಥ ಕೆಲಸವನ್ನು ಮಾಡೋದು. ಅದರಲ್ಲಿ ಮುಂಚೂಣಿನಲ್ಲಿ ನಿಂತ ಮಹಾನ್ ನಾಯಕಿ ದಿವಂಗತ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವತ್ತು ಅಂದೇ 1972ರಲ್ಲಿ ಈ ರಾಷ್ಟ್ರಕ್ಕೆ ದೂರದೃಷ್ಟಿಯಿಂದ ಕೊಟ್ಟಂಥ ಮಹಾನ್ ಕೊಡುಗೆ ಒಂದು ಇವತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆ, ತದನಂತರ ಪ್ರಾಜೆಕ್ಟ್ ಟೈಗರ್, ತದನಂತರ ನಮ್ಮ ಏನು ಪ್ರಾಣಿ ಸಂಕುಲವನ್ನು ಒಂದು ಕಾಪಾಡ್ತಕ್ಕಂಥ ವೈಲ್ಡ್ ಲೈಫ್ ಆ್ಯಕ್ಟ್, ಇದರ ನಂತರ ನಮ್ಮ 1974ರ ವಾಟರ್ ಆ್ಯಕ್ಟ್ ಅಡಿಯಲ್ಲಿ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಸ್ಥಾಪನೆ. ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಬಗ್ಗೆ ಇನ್ನೂ ಸಾಕಷ್ಟು ಜನಕ್ಕೆ ಅದರ ಕಾರ್ಯವ್ಯಾಪ್ತಿ ಮತ್ತು ಜವಾಬ್ದಾರಿಗಳು ಅರ್ಥ ಆಗಿಲ್ಲ. ನಾವು ಇದನ್ನ ಇಂದಿರಾ ಗಾಂಧಿಯವರ ದೂರದೃಷ್ಟಿ ಒಂದಾದರೆ ಆ ಕಾಯ್ದೆಯಲ್ಲಿರ್ತಕ್ಕಂಥ ಮೂಲ ಅಂಶಗಳು, ಜನಪರವಾದಂಥ ಕಾಳಜಿಯ ಆ ಕಾನೂನುಗಳು ಏನು ಅನ್ನೋದನ್ನ ಜನರಿಗೆ ತಿಳಿಸ್ಬೇಕು. ಸಾರ್ವಜನಿಕ ಸಹಭಾಗಿತ್ವ ಮತ್ತು ಈ ಪರಿಸರವಾದಿಗಳಿಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋದಕ್ಕೋಸ್ಕರ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನ ಅಂದ್ಕೊಂಡು ಇದರಲ್ಲಿ ಯಾರ್ಯಾರು ಭಾಗಿಯಾಗಿ ಪರಿಣಿತರಿದ್ದಾರೆ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾ ವಿಶೇಷವಾಗಿ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಈಗಾಗಲೇ ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಜಿಲ್ಲೆಗಳಲ್ಲಿ ಈಗ ಕಳೆದ ಒಂದು ವಾರದಲ್ಲಿ ನಾನು ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ವಿಶೇಷವಾಗಿ ಯುವಕರು ಹೆಚ್ಚಿನ ಜನ ಆಕರ್ಷಿತರಾಗಿ, ವಿದ್ಯಾರ್ಥಿಗಳು ಆಕರ್ಷಿತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕೈಗಾರಿಕೋದ್ಯಮಿಗಳು ಭಾಗಿಯಾಗಿದ್ದಾರೆ ಮತ್ತು ಪರಿಸರವಾದಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಜಿಲ್ಲಾಡಳಿತ ತನ್ನ ಜವಾಬ್ದಾರಿನಲ್ಲಿ ನಮ್ಮ ಮಂಡಳಿ ಜೊತೆಲಿ ಸಹಕರಿಸಿ ಈ ಕೆಲಸವನ್ನು ಮಾಡ್ತಾರೆ. ಪ್ರತಿ ಜಿಲ್ಲೆಯಲ್ಲೂ ಈ ಕೆಲಸ ಮಾಡ್ತಾರೆ. ಅದೇ ರೀತಿ ನಮ್ಮ ಮಂಡ್ಯದಲ್ಲೂ ಕೂಡ ದಿನಾಂಕ ನಿಗದಿಪಡಿಸಿದ್ವಿ. ಮೋಸ್ಟ್ಲಿ 28ನೇ ತಾರೀಕು ಇಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ನೀವು ಇದರ ಮೂಲ ನಿಮ್ಮೆಲ್ಲರಿಗೂ ನಾನು ಪ್ರಚಾರ ಮಾಡೋದಕ್ಕೆ ಹೇಳ್ತಕ್ಕಂಥದ್ದು ನೋಡಿ, ಜಲಮೂಲವನ್ನು ಉಳಿಸ್ತಕ್ಕಂಥದ್ದು, ನಮ್ಮ ಉಸಿರನ್ನು ಉಳಿಸ್ತಕ್ಕಂಥದ್ದು, ಪರಿಸರದ ಕಾಳಜಿಯಲ್ಲಿ ಅದು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನು ಮಾಡ್ತಕ್ಕಂಥದ್ದು, ಈ ವೇಸ್ಟ್ ಇವತ್ತಿನ ದಿನಮಾನಗಳಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಉತ್ಪಾದನೆ ಜಾಸ್ತಿ ಆಗಿರೋದ್ರಿಂದ ಈ ವೇಸ್ಟ್ ಶೇಖರಣೆ ಜಾಸ್ತಿ ಆಗ್ತದೆ. ಅದನ್ನು ಸಂಸ್ಕರಣೆ ಹೇಗೆ ಮಾಡಬೇಕು, ಅದನ್ನು ಯಾವ ರೀತಿಯಲ್ಲಿ ಮರುಬಳಕೆಗೆ ಉಪಯೋಗಿಸ್ಬೇಕು ಅನ್ನೋಂಥದ್ದು ಇವತ್ತಿನ ಸವಾಲು.